ಅಸ್ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ದೀರಾ ನೀವೆಲ್ಲರೂ? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ: ಮುಸ್ಲಿಮರು ಅಲ್ಹಮ್ದುಲಿಲ್ಲಾ ಅಂತ ಯಾಕೆ ಯಾವಾಗ್ಲೂ ಹೇಳುತ್ತಾರೆ? ಬ್ರದರ್, ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ದೀರಾ. ಗುಡ್ ನ್ಯೂಸ್ ಇರ್ಲಿ, ಊಟ ಮಾಡ್ದಾದ್ಮೇಲೆ ಆರೋಗ್ಯ ಸರಿ ಇದ್ರೆ, ಯಾರಾದ್ರೂ ಸ್ನೀಸ್ ಅಛಿ ಅಂತ ಹೇಳಿದ್ರೆ, ಆದ್ರೆ ಪ್ರಾಬ್ಲಮ್ಸ್ ಬಂದಾಗ್ಲೂ ಅಲ್ಹಮ್ದುಲ್ಲಾ ಹೇಳ್ತಾರೆ. ಅಲ್ಹಮ್ದುಲ್ಲಾ ಅಂದ್ರೆ ಜಸ್ಟ್ ಥ್ಯಾಂಕ್ ಗಾಡ್ ಅಂತ ಹೇಳ್ಬೇಕಾ, ಅಥವಾ ಇದರ ಹಿಂದೆ ಡೀಪರ್ ಮೀನಿಂಗ್ ಇದೆಯಾ? ಇದು ಜಸ್ಟ್ ನಮ್ಮ ಮುಸ್ಲಿಂ ಹ್ಯಾಬಿಟಾ, ಅಥವಾ ಇದು ಇಸ್ಲಾಮಿಕ್ ಬಿಲೀಫ್ ಮತ್ತು ಮೈಂಡ್ ಸೆಟ್ ನ ಎಕ್ಸ್ಪ್ರೆಸ್ ಮಾಡುವ ಪವರ್ಫುಲ್ ಫ್ರೇಸ್? ಇವತ್ತು ಒಪಿನಿಯನ್ಸ್ ಬೇಡ, ನಾವು ಖುರಾನ್ ಏನ್ ಹೇಳುತ್ತೆ, ನಮ್ಮ ಪ್ರಾಫೆಟ್ ಏನ್ ಕಲ್ಸಿದ್ರು, ಮತ್ತೆ ಸಿಂಪಲ್ ಲಾಜಿಕ್ ಮೂಲಕ ಇದನ್ನ ಆನ್ಸರ್ ಮಾಡಿ ಟ್ರೈ ಮಾಡ್ತೀನಿ. ಮೊದಲು ಒಂದು ಕಾಮನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡ್ತೀನಿ ನೋಡಿ. ಕೆಲವರು ಥಿಂಕ್ ಮಾಡ್ತಾರೆ ಅಲ್ಹಮ್ದುಲಿಲ್ಲಾ ಅಂದ್ರೆ ಮುಸ್ಲಿಮ್ಸ್ಗೆ ಯಾವಾಗ ಯಾವಾಗ ನೋಡಿದ್ರು ಎವ್ರಿಥಿಂಗ್ ಪರ್ಫೆಕ್ಟ್ ಅಂತ. ಇನ್ನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ ಅಲ್ಹಮ್ದುಲಿಲ್ಲಾ ಜಸ್ಟ್ ಇಸ್ಲಾಮಿಕ್ ಗ್ರೀಟಿಂಗ್ ಅಂತ. ಇನ್ನೊಂದು ಏನಂದ್ರೆ ಪ್ರಾಬ್ಲಮ್ ಬಂದಾಗ ಅಲ್ಹಮ್ದು ಹೇಳೋದು ಅಂದ್ರೆ ಪ್ರಾಬ್ಲಮ್ ನ ಇಗ್ನೋರ್ ಮಾಡೋದು ಅಂತ. ಇದು ಕರೆಕ್ಟ್ ಅಲ್ಲ, ಯಾವುದು ಕರೆಕ್ಟ್ ಅಲ್ಲ ಇದು. ಅಲ್ಹಮ್ದುಲಿಲ್ಲಾ ಅಂದ್ರೆ ಪ್ರಾಬ್ಲಮ್ ಇಲ್ಲ ಅಂತ ಪ್ರಿಟೆಂಡ್ ಮಾಡೋದಲ್ಲ, ಪೇನ್ ಇಲ್ಲ ಅಂತ ಹೇಳೋದಲ್ಲ, ಮೆಡಿಕಲ್ ಹೆಲ್ಪ್ ಬೇಡ, ಎಫರ್ಟ್ ಬೇಡ, ಸೊಲ್ಯೂಷನ್ ಬೇಡ ಅಂತ ಅಲ್ಲ. ಇದು ಜಸ್ಟ್ ಒನ್ ವರ್ಡ್ ಅಲ್ಲ, ಇದು ಮುಸ್ಲಿಂನ ಪ್ರಶಂಸೆ, ಉಪಕಾರ, ಹ್ಯುಮಿಲಿಟಿ ಮತ್ತು ಅಲ್ಲಾನ ನೆನಪಿಸಿಕೊಳ್ಳುವ ಮೈಂಡ್ ಸೆಟ್ ಇದು. ಹಾಗಾದ್ರೆ ಎಕ್ಸಾಕ್ಟ್ ಮೀನಿಂಗ್ ಏನಿದೆ ಅದು ಬನ್ನಿ ನೋಡೋಣ. ಅಲ್ಹಮ್ದುಲಿಲ್ಲಾ ಒಂದು ಅರಬಿಕ್ ವರ್ಡ್ ಫ್ರೇಸ್ ಹೇಳ್ಬೋದು. ಸಿಂಪಲ್ ಆಗಿ 3 ಪಾರ್ಟ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಬಹುದು ಇದನ್ನ. ಅಲ್ ಅಂದ್ರೆ ದ ಅಂತ, THE ದ. ಹಮ್ದ್ ಅಂದ್ರೆ ಪ್ರಶಂಸೆ ಮತ್ತು ಉಪಕಾರ ಅಂತ. ಲಿಲ್ಲಾ ಅಂದ್ರೆ ಅಲ್ಲಾಗೆ. ಹಾಗಾದ್ರೆ ಅಲ್ಹಮ್ದುಲಿಲ್ಲಾ ಅಂದ್ರೆ ಎಲ್ಲಾ ಪ್ರಶಂಸೆ ಮತ್ತು ಕೃತಜ್ಞತೆ ಅಲ್ಲಾಗೆ ಸೇರಿದೆ ಅಂತ. ಇಂಗ್ಲಿಷ್ ನಲ್ಲಿ ಆಲ್ ಪ್ರೇಸ್ ಅಂಡ್ ಥ್ಯಾಂಕ್ಸ್ ಬಿಲಾಂಗ್ ಟು ಅಲ್ಲಾ. ಇಲ್ಲಿ ಒಂದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ಇದೆ. ಥ್ಯಾಂಕ್ ಯು ಅಂದ್ರೆ ಹೆಲ್ಪ್ಗೆ ಉಪಕಾರ, ಆದ್ರೆ ಹಮ್ದ್ ಅಂದ್ರೆ ಪ್ರಶಂಸೆ ಮತ್ತು ಉಪಕಾರ ಎರಡು. ಅಲ್ಲಾ ಬ್ಲೆಸ್ಸಿಂಗ್ ಕೊಡುವುದಕ್ಕೆ ಮಾತ್ರ ಪ್ರೇಸ್, ಪ್ರಶಂಸೆ ಅಲ್ಲ. ಅಲ್ಲ ಯಾರು, ಅವರ ಗ್ರೇಟ್ನೆಸ್ ಏನು, ಅವರು ಕ್ರಿಯೇಟರು, ಸಸ್ಟೈನರು ಅಂತ ರೆಕಗ್ನೈಸ್ ಮಾಡೋದು ಕೂಡ ಅಲ್ಹಮ್ದುಲಿಲ್ಲಾ ಹೇಳುವಾಗ ಮುಸ್ಲಿಂ ಹೀಗೆ ರೆಕಗ್ನೈಸ್ ಮಾಡ್ತಾನೆ. ನನಗೆ ಸಿಗುವ ಬ್ಲೆಸ್ಸಿಂಗ್ಸ್ ಎಲ್ಲ ಅಲ್ಟಿಮೇಟ್ ಅಲ್ಲ ಅಂತ ಬರುತ್ತೆ. ಅಲ್ಲ ಯಾವಾಗ್ಲೂ ಪ್ರೇಸ್, ಪ್ರಶಂಸೆಗೆ ವರ್ತಿ. ಇದು ಜಸ್ಟ್ ಟಂಗ್ ಮೇಲೆ ಬರುವ ವರ್ಡ್ ಅಲ್ಲ, ಇದು ಸಿನ್ಸಿಯರ್ ಆಗಿ ಹೇಳಿದ್ದಾಗ ಇದು ಒಂದು ಆಟಿಟ್ಯೂಡ್ ಇದು. ಈಗ ಖುರಾನ್ ನೋಡೋಣ. ಸೂರ ಅಲ್ ಫಾತಿಹಾ ದಲ್ಲಿ ಸೆಕೆಂಡ್ ಲೈನ್ ಏನಿದೆ ಅಂದ್ರೆ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಂತ. ಎಲ್ಲಾ ಪ್ರಶಂಸೆ ಅಲ್ಲಾಗೆ ಸೇರಿದೆ, ಅವರು ಎಲ್ಲಾ ಲೋಕದ ಭಗವಂತ. ನೋಟಿಸ್ ಮಾಡಿ, ಖುರಾನ್ ನ ಫಸ್ಟ್ ಸೂರ ಅಲ್ಲಿ ಭಗವಂತ ನಮ್ಗೆ ಕಂಪ್ಲೇಂಟ್ ಕಲಿಸಲ್ಲ, ಉಪಕಾರ ಇಂದ ಸ್ಟಾರ್ಟ್ ಮಾಡುವನ್ನು ಕಲಿಸುತ್ತದೆ. ಖುರಾನ್ ಓಪನಿಂಗ್ ಆಗುವ ಬಿಗಿನಿಂಗ್ ನಲ್ಲೇ ಅಲ್ಹಮ್ದುಲಿಲ್ಲಾ ಇದೆ. ಅದರಿಂದ ಅರ್ಥ ಏನು? ಇಸ್ಲಾಂನ ಬಿಗಿನಿಂಗ್ಗೆ ಉಪಕಾರ ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಾನ ಪ್ರಶಂಸೆ ಮಾಡೋದು ಇಸ್ಲಾಂನ ಫೌಂಡೇಶನ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್. ನೀವು ಸೂರ ಇಬ್ರಾಹಿಂ ನಲ್ಲಿ ನೋಡಿದ್ರೆ ಅಲ್ಲಾ ಹೇಳ್ತಾರೆ, ನೀವು ಗ್ರೇಟ್ಫುಲ್ ಆದ್ರೆ ನಾನು ನಿಮ್ಮ ಬ್ಲೆಸ್ಸಿಂಗ್ಸ್ಗೆ ಇನ್ಕ್ರೀಸ್ ಮಾಡ್ತೀನಿ. ಸೊ ಉಪಕಾರ ಅಂದ್ರೆ ಕೆಲವು ವರ್ಡ್ ಅಲ್ಲ, ಬ್ಲೆಸ್ಸಿಂಗ್ ನ ರೆಕಗ್ನೈಸ್ ಮಾಡೋದು, ಅಲ್ಲಾಗೆ ಥ್ಯಾಂಕ್ಸ್ ಕೊಡೋದು, ಬ್ಲೆಸ್ಸಿಂಗ್ಸ್ ನ ರೈಟ್ ವೇ ಅಲ್ಲಿ ಯೂಸ್ ಮಾಡೋದು. ಈಗ ನಮ್ಮ ನಬಿ ಲೈಫ್ ಅಲ್ಲಿ ಅವ್ರು ಏನ್ ಮಾಡಿದ್ರು ನೋಡೋಣ ಬನ್ನಿ. ಒಂದು ಸಿಂಪಲ್ ಎಕ್ಸಾಂಪಲ್, ಅಛಿ ಅಂತೀರಾ, ಸ್ನೀಸ್ ಮಾಡ್ತೀರಾ, ಅವಾಗ ನಮ್ಮ ನಬಿ ಏನ್ ಹೇಳಿದ್ರು ಗೊತ್ತಾ? ಯಾರಾದರೂ ಆತರ ಮಾಡಿದ್ರೆ ಅಲ್ಹಮ್ದುಲಿಲ್ಲಾ ಹೇಳ್ಬೇಕು, ಅಛಿ ಅಂತ ಸ್ನೀಸ್ ಮಾಡಿದ್ರೆ. ಯಾರು ಅದನ್ನ ಕೇಳಿಸ್ಕೊಂತಾರೆ ಅವರು ಎರ್ಹಾಮುಕಲ್ಲ ಅಂತ ಹೇಳ್ಬೇಕು. ಹಂಗಂದ್ರೆ ಏನು? ಅಲ್ಲಾ ನಿನ್ನ ಮೇಲೆ ದಯೆ ತೋರಲಿ ಅಂತ. ಇಮ್ಯಾಜಿನ್ ಮಾಡಿ, ಒಂದು ಸ್ನೀಸ್ ತರ ಸಿಂಪಲ್ ಇವೆಂಟ್ ನ ಕೂಡ ಇಸ್ಲಾಂ ಅಲ್ಲಾನ ನೆನಪಿಸಿಕೊಳ್ಳಲು ಆಪರ್ಚುನಿಟಿ ಆಗಿ ಮಾಡುತ್ತೆ. ಇನ್ನೊಂದ್ಸಲಿ ನಬಿ ಏನ್ ಹೇಳ್ತಾರೆ ಗೊತ್ತಾ? ಯಾರ್ಯಾರು ಬಿಲೀವ್ ಮಾಡ್ತಾರೆ ಅವರ ಜೀವನ ತುಂಬಾ ಅದ್ಭುತ. ಗುಡ್ ಟೈಮ್ ಇದ್ದಾಗ ಉಪಕಾರ ತೋರಿಸ್ತಾನೆ ಭಗವಂತನಿಗೆ, ಬ್ಯಾಡ್ ಟೈಮ್ ಇದ್ರೆ ಪೇಶನ್ಸ್ ತೋರಿಸ್ತಾನೆ ಭಗವಂತಿಗೆ. ಸೊ ಅಲ್ಹಮ್ದುಲಿಲ್ಲಾ ಅಂದ್ರೆ ಡಿಫಿಕಲ್ಟ್ ನ ಸೆಲೆಬ್ರೇಟ್ ಮಾಡೋದು ಅಲ್ಲ, ಡಿಫಿಕಲ್ಟಿ ಇದ್ರು ಅಲ್ಲಾನ ಮರೆಯದೇ ಇರುವುದು, ಹೋಪ್ ಲೂಸ್ ಮಾಡದೇ ಇರುವುದು, ರೈಟ್ ಆಕ್ಷನ್ ಕಂಟಿನ್ಯೂ ಮಾಡುವುದು. ಈಗ ಗುಡ್ ಟೈಮ್ಸ್ ನೋಡೋಣ. ಸ್ಟೂಡೆಂಟ್ ಎಕ್ಸಾಮ್ಗೆ ಪಾಸ್ ಆಗ್ತಾನೆ, ಜಾಬ್ ಸಿಗುತ್ತೆ, ಇಲ್ನೆಸ್ ಇಂದ ರಿಕವರ್ ಆಗ್ತಾನೆ, ಫ್ಯಾಮಿಲಿ ಸೇಫ್ ಆಗಿ ಮನೆಗೆ ಬರುತ್ತೆ, ಅಲ್ಹಮ್ದುಲಿಲ್ಲಾ. ಇಲ್ಲಿ ಅಲ್ಹಮ್ದುಲಿಲ್ಲಾ ಹೇಳೋದು ಸಕ್ಸಸ್ ನ ಡಿನೈ ಮಾಡೋದಲ್ಲ, ಎಫರ್ಟ್ ಗೆ ಕ್ರೆಡಿಟ್ ಇಲ್ಲ ಅಂತ ಅಲ್ಲ. ಎಫರ್ಟ್ ನಮ್ಮ ರೆಸ್ಪಾನ್ಸಿಬಿಲಿಟಿ, ರಿಸಲ್ಟ್ ಅಲ್ಲ ಕಂಟ್ರೋಲ್ ಮಾಡ್ತಾನೆ. ಅದಕ್ಕೆ ಸಕ್ಸಸ್ ಬಂದಾಗ ಅರೋಗೆನ್ಸ್ ಬರದೆ ಉಪಕಾರ ಬರಬೇಕು. ಎವ್ರಿಥಿಂಗ್ ನನ್ನ ಟ್ಯಾಲೆಂಟ್ ಇಂದ ಬಂತು ಅಂತ ಹೇಳ್ಬಾರ್ದು. ಅಲ್ಲ ನನ್ಗೆ ಅಪರ್ಚುನಿಟಿ ಮತ್ತು ಅಬಿಲಿಟಿ ಕೊಟ್ಟರು ಅಂತ ಅದನ್ನ ರೆಕಗ್ನೈಸ್ ಮಾಡ್ಬೇಕು. ಅಲ್ಹಮ್ದುಲಿಲ್ಲಾ ಸಕ್ಸಸ್ ನ ಈಗೋ ಆಗದೆ ಪ್ರೊಟೆಕ್ಟ್ ಮಾಡುತ್ತೆ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ಪ್ರಾಬ್ಲಮ್ ಬಂದಾಗ ಯಾಕೆ ಅಲ್ಹಮ್ದುಲಿಲ್ಲಾ? ಜಾಬ್ ಹೋಯ್ತು, ಹೆಲ್ತ್ ಖರಾಬ್ ಹೋಯ್ತು, ಫೇಲ್ಯೂರ್ ಆಯ್ತು, ಪರ್ಸನಲ್ ಲಾಸ್ ಆಯ್ತು, ಆವಾಗ ಅಲ್ಹಮ್ದುಲಿಲ್ಲಾ ಅಂತ ಹೇಳೋದು ಸ್ಟ್ರೇಂಜ್ ಅನ್ಸುತ್ತೆ ಅಲ್ವಾ? ಆದ್ರೆ ಇಲ್ಲಿ ಮೀನಿಂಗು ನನ್ಗೆ ಪ್ರಾಬ್ಲಮ್, ಪೇನು, ಹೆಲ್ಪ್ ಬೇಡ ಅಂತ ಅಲ್ಲ. ಇನ್ಸ್ಟೆಡ್ ಮುಸ್ಲಿಂ ಹೇಗೆ ಥಿಂಕ್ ಮಾಡ್ತಾರಂದ್ರೆ, ಪ್ರಾಬ್ಲಮ್ ಇದೆ, ಕಷ್ಟ ಆಗುತ್ತೆ, ಆದ್ರೆ ಅಲ್ಲಾ ಇದ್ದಾನೆ, ಲೈಫ್ ಇದೆ, ಹೋಪ್ ಇದೆ, ಸೊಲ್ಯೂಷನ್ ಸರ್ಚ್ ಮಾಡಬಹುದು. ಆದ್ರೆ ಡಿಫಿಕಲ್ಟ್ ಟೈಮ್ ಅಲ್ಲಿ ಡಿನೈಯಲ್ ಅಲ್ಲ, ಫೇತ್ ಮತ್ತೆ ಪರ್ಸ್ಪೆಕ್ಟಿವ್.
ನೋಡಿ ಎಕ್ಸಾಂಪಲ್ ನೋಡಿ, ಜಾಬ್ ಆಗುತ್ತೆ, ಅವನು ಅಲ್ಹಮ್ದುಲಿಲ್ಲಾ ಅಂತ ಹೇಳ್ತಾನೆ, ಆಮೇಲೆ ರೆಸ್ಯೂಮ್ ಅಪ್ಡೇಟ್ ಮಾಡ್ತಾನೆ, ಸ್ಕಿಲ್ಸ್ ಇಂಪ್ರೂವ್ ಮಾಡ್ತಾನೆ, ಜಾಬ್ ಸರ್ಚ್ ಕಂಟಿನ್ಯೂ ಮಾಡ್ತಾನೆ. ಅಲ್ಹಮ್ದುಲಿಲ್ಲಾ ಹೇಳೋದು ಆಕ್ಷನ್ ಸ್ಟಾಪ್ ಮಾಡೋದಲ್ಲ, ಆಮೇಲೆ ಅಲ್ಲಾ ಮೇಲೆ ಭರವಸೆ ಇಟ್ಟು ಸಿನ್ಸಿಯರ್ ಎಫರ್ಟ್ ಕಂಟಿನ್ಯೂ ಮಾಡೋದು. ಒಂದು ಸಿಂಪಲ್ ಎಕ್ಸಾಂಪಲ್, 2 ಜನ ಜಾಬ್ ಮಾಡ್ತಾರ ಅನ್ಕೊಳ್ಳಿ, ನಿಮ್ ಫ್ರೆಂಡ್, ನೀವು ನಿಮ್ ಫ್ರೆಂಡ್. ಒಬ್ಬಗೆ ಜಾಬ್ ಹೋಗುತ್ತೆ, ಎಲ್ಲಾ ಮುಗೀತು, ನನ್ನ ಲೈಫ್ ಕಂಪ್ಲೀಟ್ ಎಷ್ಟ ಆಯ್ತು ಅಂತ ಹೇಳ್ತಾನೆ. ಆದ್ರೆ ನೀವೇನ್ ಹೇಳ್ತೀರಾ? ಸಿಚುವೇಶನ್ ಡಿಫಿಕಲ್ಟ್ ಇದೆ, ಆದ್ರೆ ಅಲ್ಹಮ್ದುಲಿಲ್ಲಾ ನಂಗೆ ಲೈಫ್ ಇದೆ, ಫ್ಯಾಮಿಲಿ ಇದೆ, ಸ್ಕಿಲ್ಸ್ ಇದೆ. ಫಸ್ಟ್ ಪರ್ಸನ್ ನಿಮ್ಮ ಫ್ರೆಂಡ್ ಹೋಪ್ಲೆಸ್ ಆಗ್ತಾನೆ, ಆದ್ರೆ ನೀವು ಸೆಕೆಂಡ್ ಪರ್ಸನ್ ಪ್ರಾಬ್ಲಮ್ ರೆಕಗ್ನೈಸ್ ಮಾಡ್ತೀರಾ, ಆದ್ರೆ ರಿಮೈನಿಂಗ್ ಬ್ಲೆಸ್ಸಿಂಗ್ಸ್ ಕೂಡ ನೋಡ್ತೀರಾ. ಇದನ್ನೇ ಉಪಕಾರ ಮೈಂಡೆಡ್ ಅಂತ ಹೇಳ್ಬಹುದು. ಇನ್ನೊಂದು ಎಕ್ಸಾಂಪಲ್ ಫೇಲ್ ಆದಾಗ ಅಲ್ಹಮ್ದುಲಿಲ್ಲಾ ಅಂತ ಹೇಳಿ ಬುಕ್ ಕ್ಲೋಸ್ ಮಾಡ್ಬೋದು, ಅದು ಕರೆಕ್ಟ್ ಅಲ್ಲ. ಕರೆಕ್ಟ್ ರೆಸ್ಪಾನ್ಸ್ ಅಲ್ಹಮ್ದುಲಿಲ್ಲಾ ಈ ರಿಸಲ್ಟ್ ನನಗೆ ಲೆಸನ್ ಕೊಟ್ಟಿದೆ, ನಾನು ನನ್ನ ಮಿಸ್ಟೇಕ್ಸ್ ಐಡೆಂಟಿಫೈ ಮಾಡಿ ನೆಕ್ಸ್ಟ್ ಟೈಮ್ ಬೆಟರ್ ಪ್ರಿಪೇರ್ ಮಾಡಬೇಕು. ಇಲ್ಲಿ ಅಲ್ಹಮ್ದುಲಿಲ್ಲಾ ಎಫರ್ಟ್ಗೆ ಆಪೋಸಿಟ್ ಅಲ್ಲ, ಅದು ಎಫರ್ಟ್ಗೆ ರೈಟ್ ಮೈಂಡ್ ಸೆಟ್ ಕೊಡುತ್ತೆ. ಈಗ ಕಾಮನ್ ಮಿಸ್ಕನ್ಸೆಪ್ಷನ್ಸ್ ಕ್ಲಿಯರ್ ಮಾಡ್ತೀನಿ. ಅಲ್ಹಮ್ದುಲಿಲ್ಲಾ ಜಸ್ಟ್ ಬರೀ ಗ್ರೀಟಿಂಗ್ ಅಲ್ಲ, ಗುಡ್ ನ್ಯೂಸ್ ಬಂದಾಗ ಮಾತ್ರ ಹೇಳ್ಬೇಕಂತ ಅಲ್ಲ, ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ ಇಲ್ಲ, ಟ್ರೀಟ್ಮೆಂಟ್ ಬೇಡ ಅಂತ ಅರ್ಥ ಇಲ್ಲ, ಬರೀ ವರ್ಡ್ ಹೇಳಿದ್ರೆ ಎನಾಫ್ ಅಲ್ಲ. ಇದು ಪ್ರಶಂಸೆ ಮತ್ತು ಉಪಕಾರ ಎಕ್ಸ್ಪ್ರೆಸ್ ಮಾಡುವ ಫ್ರೇಸು. ಡಿಫಿಕಲ್ಟಿ ಟೈಮ್ ಅಲ್ಲಿ ಪೇಷನ್ಸ್ ಮತ್ತು ಟ್ರಸ್ಟ್ ಕೂಡ ಇದರ ಪಾರ್ಟ್ ಒಂದು. ಪ್ರಾಬ್ಲಮ್ ಇದ್ರೂ ಅಲ್ಲಾನ ಮರೆಯದೆ ಇರುವುದು, ಡಾಕ್ಟರ್ ಎಫರ್ಟ್ ಮತ್ತೆ ದುವಾ ಇವೆಲ್ಲ ಇಂಪಾರ್ಟೆಂಟ್. ಉಪಕಾರ ಆಕ್ಷನ್ಸ್ ನಲ್ಲಿ ಕೂಡ ಕಾಣಿಸ್ಬೇಕು. ಸೊ ಅಲ್ಹಮ್ದುಲಿಲ್ಲಾ ಒಂದು ಪ್ಯಾಸಿವ್ ವರ್ಡ್ ಅಲ್ಲ, ಇದು ಆಕ್ಟಿವ್ ಫೇತ್ ಮೈಂಡ್ ಸೆಟ್, ಒನ್ ವೇ ಆಫ್ ಥಿಂಕಿಂಗ್ ಅಂತ ಹೇಳ್ಬೋದು. ಹಾಗಾದ್ರೆ ಇವತ್ತು ಏನ್ ಅರ್ಥ ಆಯ್ತು? ಅಲ್ಹಮ್ದುಲಿಲ್ಲಾ ಅಂದ್ರೆ ಎಲ್ಲಾ ಸ್ತುತಿ ಮತ್ತು ಕೃತಜ್ಞತೆ ಅಲ್ಲಾಗೆ ಸೇರಿದೆ. ಖುರಾನ್ ನಲ್ಲಿ ನಮ್ಗೆ ಏನ್ ಬರುತ್ತೆ, ಸೂರ್ಯ ಫಾತೆ ಅಲ್ಲಿ ಅಲ್ಲಾನ ಪ್ರಶಂಸೆ ಮಾಡುವುದು ಇಸ್ಲಾಂ ಫೌಂಡೇಶನ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಉಪಕಾರನ ಇಂಪಾರ್ಟೆಂಟ್ ಎಕ್ಸ್ಪ್ಲೇನ್ ಮಾಡುತ್ತೆ. ಆಮೇಲೆ ನಮ್ಮ ನಬಿ ಅಲ್ಹಮ್ದುಲಿಲ್ಲಾ ಹೇಗೆ ಹೇಳ್ಬೇಕು ಅಂತ ಕಲಿಸಿದ್ದಾರೆ. ಗುಡ್ ಟೈಮ್ಸ್ ಅಲ್ಲಿ ಮುಸ್ಲಿಂ ಅಲ್ಹಮ್ದುಲಿಲ್ಲಾ ಹೇಳ್ತಾನೆ, ಸಕ್ಸಸ್ ಬಂದಾಗ ಅರೋಗೆನ್ಸ್ ಬರಬಾರ್ದು ಅಂತ. ಡಿಫಿಕಲ್ಟ್ ಟೈಮ್ಸ್ ಅಲ್ಲಿ ಕೂಡ ಅಲ್ಹಮ್ದುಲಿಲ್ಲಾ ಹೇಳ್ತಾರೆ. ಪೇನ್ ಇರುವುದು ಹೋಪ್, ಪೇಷನ್ಸ್ ಮತ್ತು ಅಲ್ಲಾ ಮೇಲೆ ಟ್ರಸ್ಟ್ ಇರಬೇಕು. ಅಲ್ಹಮ್ದುಲಿಲ್ಲಾ ಅಂದ್ರೆ ಪ್ರಾಬ್ಲಮ್ ಇಲ್ಲ ಅಂತ ಪ್ರಿಟೆಂಡ್ ಮಾಡೋದು ಅಲ್ಲ, ಆಕ್ಷನ್ ಸ್ಟಾಪ್ ಮಾಡೋದು ಅಲ್ಲ, ಸ್ಯಾಡ್ನೆಸ್ ಡಿನೈ ಮಾಡೋದಲ್ಲ. ಇದು ಒಂದು ಮೈಂಡ್ ಸೆಟ್. ಬ್ಲೆಸ್ಸಿಂಗ್ಸ್ ಬಂದಾಗ ಗ್ರಾಟ್ಯೂಡ್, ಉಪಕಾರ, ಡಿಫಿಕಲ್ಟಿ ಬಂದಾಗ ಪೇಷನ್ಸ್, ಸಕ್ಸಸ್ ಬಂದಾಗ ಹ್ಯುಮಿಲಿಟಿ. ಎವ್ರಿ ಸಿಚುವೇಶನ್ ನಲ್ಲಿ ಅಲ್ಲನ ನೆನಪು. ಅಲ್ಹಮ್ದುಲಿಲ್ಲಾ ಟಂಗ್ ಇಂದ ಸ್ಟಾರ್ಟ್ ಆಗತ್ತೆ, ಆದ್ರೆ ಹಾರ್ಟ್ ಅಲ್ಲಿ ಕಂಪ್ಲೀಟ್ ಆಗತ್ತೆ. ಹೋಪ್ ನಾನು ನಿಮ್ಮ ಕ್ವಶನ್ ಅನ್ನು ಆನ್ಸರ್ ಮಾಡಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಈ ಪ್ರಶ್ನೆದು, ಈ ವಿಡಿಯೋದು ಡೆಫಿನೆಟ್ಲಿ ಕಮೆಂಟ್ ಅಲ್ಲಿ ಹೇಳಿ. ನಾನು ನಿಮ್ಮ ಬೇರೆ ಪ್ರಶ್ನೆಗಳಿದ್ರೆ ಅದನ್ನು ಕೇಳಿ ನಾನು ಅದನ್ನ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ. ನಿಮ್ಮ ಮುಸ್ಲಿಂ ಕನ್ನಡಿಗ. ಜೈ ಹಿಂದ್, ಜೈ ಕರ್ನಾಟಕ.